ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರ ವಿರುದ್ಧ ರಾಜ್ಯದ ರೈತರು ಸಿಡಿದೆದ್ದಿದ್ದಾರೆ. ಪ್ರಮುಖವಾಗಿ ಬೆಂಗಳೂರು ಮತ್ತು ಮಂಡ್ಯದಲ್ಲಿ ವಿಜಯ್ ಅಭಿನಯದ ಜನನಾಯಕನ್ ಸಿನಿಮಾ ಯಾವುದೇ ಕಾರಣಕ್ಕೂ ಪ್ರದರ್ಶನ ಆಗಬಾರದು ಅಂತ ಪಟ್ಟು ಹಿಡಿದಿದ್ರು. ಹಾಗಾಗಿ ಬೆಂಗಳೂರು ಮಂಡ್ಯದಲ್ಲಿ ಈ ಕ್ಷಣದಿಂದಲೇ ಜನನಾಯಕನ್ ಸಿನಿಮಾ ಪ್ರದರ್ಶನ ಕಾಣೋದಿಲ್ಲ, ರದ್ದಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಕಾವೇರಿ ನೀರು ಹಂಚಿಕೆ ವಿವಾದ ದಿನದಿಂದ ದಿನಕ್ಕೆ ರೊಚ್ಚಿಗೆಬ್ಬಿಸ್ತಾ ಇದ್ದು, ಇದೀಗ ಬಿಸಿ ನೇರವಾಗಿ ತಮಿಳುನಾಡು ಮುಖ್ಯಮಂತ್ರಿ ಹಾಗೂ ನಟ ವಿಜಯ್ ಅಭಿನಯದ ಜನನಾಯಕನ್ ಸಿನಿಮಾಗೆ ತಟ್ಟಿದೆ. ಕಾವೇರಿ ಪ್ರಾಧಿಕಾರ ತಮಿಳುನಾಡಿಗೆ ನೀರು ಹರಿಸಲು ಸೂಚನೆ ನೀಡ್ತಾ ಇದ್ದಂತೆ ರೊಚ್ಚಿಗಿದ್ದ ಕನ್ನಡಪರ ಸಂಘಟನೆಗಳು ಹಾಗೂ ರೈತರು ಚಿತ್ರಮಂದಿರಗಳತ್ತ ಮುಖ ಮಾಡಿದ್ದಾರೆ. ಮಂಡ್ಯದ ಗುರುಶ್ರೀ ಚಿತ್ರಮಂದಿರಕ್ಕೆ ನುಗ್ಗಿದ ಕರವೇ ಕಾರ್ಯಕರ್ತರು ವಿಜಯ್ ವಿರುದ್ಧ ಧಿಕ್ಕಾರ ಕೂಗಿ ಸಿನಿಮಾ ಗೇಟ್ನಲ್ಲಿದ್ದ ಜನನಾಯಕನ್ ಬೃಹತ್ ಪೋಸ್ಟರ್ಗಳನ್ನು ಹರಿದು ಹಾಕಿ ಪ್ರದರ್ಶನವನ್ನ ರದ್ದುಗೊಳಿಸಿದ್ದಾರೆ. ಮಂಡ್ಯದ ಬಿಸಿಯ ಬೆನ್ನಲ್ಲೇ ರಾಜಧಾನಿ ಬೆಂಗಳೂರಿನ ಪ್ರಸಿದ್ಧ ನವರಂಗ್ ಚಿತ್ರಮಂದಿರದಲ್ಲೂ ವಿವಾದದ ಕಾವು ಏರಿದೆ. ಪರಿಸ್ಥಿತಿ ಕೈಮೀರ್ತಾ ಇದ್ದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಚಿತ್ರಮಂದಿರದ ಮಾಲೀಕರು ಸಿನಿಮಾದ ಪೋಸ್ಟರ್ಗಳನ್ನು ತೆರವುಗೊಳಿಸಿ ನಿಗದಿಯಾಗಿದ್ದ ಶೋಗಳನ್ನು ರದ್ದುಗೊಳಿಸಿದ್ದಾರೆ. ದಿನಕ್ಕೆ 4 ಶೋಗಳಲ್ಲಿ ನಡೀತಾ ಇದ್ದ ಪ್ರದರ್ಶನದಲ್ಲಿ ಜನನಾಯಕನ್ ಜಾಗಕ್ಕೆ ಕರಾವಳಿ ಚಿತ್ರವನ್ನ ತಂದು ವಿಜಯ್ ಚಿತ್ರಕ್ಕೆ ಬಿಗ್ ಶಾಕ್ ನೀಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಚಿತ್ರಮಂದಿರಗಳ ಮುಂದೆ ಭಾರಿ ಪೊಲೀಸ್ ತುಕಡಿಗಳನ್ನು ನಿಯೋಜಿಸಲಾಗಿದೆ. ಇನ್ನೊಂದೆಡೆ ಕಾವೇರಿ ಹೋರಾಟದ ಪರವಾಗಿ ಇಡೀ ಸ್ಯಾಂಡಲ್ವುಡ್ ಒಂದಾಗಿದ್ದು, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಭೆಯಲ್ಲಿ ಒಮ್ಮತದ ಬೆಂಬಲ ವ್ಯಕ್ತವಾಗಿದೆ. ನೆಲ, ಜಲ, ಭಾಷೆ ಈ ಮೂರಕ್ಕೂ ಕೂಡ ಧಕ್ಕೆ ಆಗುತ್ತೆ ಎಂದಾಗ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವತ್ತೂ ಕೂಡ ರೈತ ಬಾಂಧವರ ಪರ ನಾವ್ಯಾವತ್ತೂ ನಿಂತಿದ್ದೀವಿ. ಇವತ್ತಿನ ದಿನ ನಮಗೆ ಕುಡಿಯೋಕ್ಕೆ ನೀರಿಗೆ ತೊಂದರೆ ಆಗ್ತಿದೆ, ಮಳೆ ಬರ್ತಿಲ್ಲ ಸರಿಯಾಗಿ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಾಣಿಜ್ಯ ಮಂಡಳಿ, ಪ್ರತಿ ಚಿತ್ರರಂಗ, ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ನಾವು ರೈತ ಬಾಂಧವರ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಲಿಕ್ಕೆ, ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛಿಸ್ತೀವಿ. ನಟರಷ್ಟೇ ಅಲ್ಲದೆ ತಮಿಳುನಾಡು ಸಿಎಂ ಆಗಿರುವ ವಿಜಯ್ ಕರ್ನಾಟಕದ ಹಕ್ಕಿನ ನೀರನ್ನ ಪಡೆಯಲು ಕಸರತ್ತು ನಡೆಸ್ತಾ ಇರೋದು ಕನ್ನಡಿಗರ ಅಸಮಾಧಾನಕ್ಕೆ ಕಾರಣವಾಗಿದೆ. ಕಾವೇರಿ ನೀರು ನಿಯಂತ್ರಣ ಮಂಡಳಿ ತನ್ನ ಅವೈಜ್ಞಾನಿಕ ನಿರ್ಧಾರವನ್ನ ಮರುಪರಿಶೀಲಿಸದಿದ್ರೆ ಚಿತ್ರರಂಗವು ಬೀದಿಗಿಳಿಯುವುದು ಖಚಿತ ಎಂದು ಎಚ್ಚರಿಸಿದ್ದಾರೆ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.